ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನಾಗ್ತಿದೆ? ನಿಮಗೆ ಏನು ಗೈಡೆನ್ಸ್ ಮೆಸೇಜ್ ಇದೆ ಅನ್ನೋದನ್ನ ನೋಡೋಣ. ನೀವು ಸಪರೇಷನ್ ಪೀರಿಯಡಲ್ಲಿ ಇದ್ರಿ ಅಂತಂದ್ರೆ, ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತದೆ. ನೀವು ನಿಮ್ಮ ಪರ್ಸನ್ ಜೊತೆಲಿದ್ರೂ ಸಹ ಏನೋ ಬೇಜಾರಾಗಿದೆ, ಸಣ್ಣ ಪುಟ್ಟ ಜಗಳಗಳಾಗ್ತಿದೆ, ಮನಸ್ತಾಪ ಇದೆ ಅಂದ್ರೆ ಅದೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗತ್ತೆ ಅಂತ. ಯಾರು ಜೊತೆಲಿದ್ದೀರಾ ಅವ್ರಿಗೆ ಈ ಮೆಸೇಜು, ಯಾರು ಕನೆಕ್ಷನಲ್ಲಿಲ್ಲ ಅವ್ರಿಗೆ ಈ ಮೆಸೇಜು. ಸೊ, ಸಿಂಗಲ್ ಇರಬಹುದು, ಮದುವೆ ಆಗಿರಬಹುದು, ನಿಮ್ಮ ಸಿಚುಯೇಷನ್‌ಗೆ ತಕ್ಕ ಹಾಗೆ ತಗೊಳ್ಳಿ. ಬರ್ತಾ ಇರೋ ಮೆಸೇಜಸ್ ಎಲ್ಲ ನಾನು ಹಾಗೆ ಕ್ಲಿಯರ್ ಆಗಿ ಹೇಳ್ತೀನಿ. ನಿಮ್ಮ ಸಿಚುಯೇಷನ್‌ಗೆ ತಗೊಳ್ಳಿ. ಸೊ, ಮದ್ವೆ ಆದಷ್ಟು ಬೇಗ ಮದ್ವೆ ಆಗಿ ನೀವು ತುಂಬಾ ಚೆನ್ನಾಗಿ ಹನಿಮೂನ್ ಫೇಸ್ ಲವ್ ಸ್ಟೋರಿ ಅನ್ನುವಂಥದ್ದನ್ನ ನೋಡ್ತೀರಾ ಅನ್ನೋದಿದೆ. ಮದ್ವೆ ಆಗಿರೋರಾದ್ರೆ, ಮದ್ವೆ ಆಗಿರೋ ಅಂಥ ಟೈಮಲ್ಲಿ ನಿಮ್ಮ ಹನಿಮೂನ್ ಫೇಸಲ್ಲಿ ಹೇಗೆ ಬಬ್ಲಿ ಬಬ್ಲಿ ತುಂಬಾ ಲವ್ವು, ಕೇರು ಆ ಥರ ಪ್ರೀತಿಯನ್ನ ಅನುಭವಿಸಿದ್ರಿ, ಆ ಮನಸ್ಸಿಗೆ ಆ ಒಂದು ಕಂಪ್ಲೀಟ್ ಲವ್ ಅನ್ನುವಂಥದ್ದು ಅವಾಗ ತುಂಬಾ ಚೆನ್ನಾಗಿರುತ್ತಲ್ಲ, ಆ ರೀತಿಯಾದಂಥ ಪ್ರೀತಿ ನಿಮ್ಮ ಒಂದು ದಾಂಪತ್ಯದಲ್ಲಿ ಮತ್ತೆ ಶುರು ಆಗತ್ತೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಆಮೇಲೆ ನಿಮ್ಮ ಒಳಗಿರುವಂಥ ಮಕ್ಕಳನ್ನ ಕಂಪ್ಲೀಟ್ಲಿ ಹೀಲ್ ಮಾಡ್ಕೊಂಡು ಒಬ್ರ ಜೊತೆ ಒಬ್ರು ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಹೇಗೆ ಆಟ ಆಡ್ಕೊಂಡು ಒಬ್ರನ್ನೊಬ್ರು ಜಗಳ ಆದ್ರೂ ಸಹ ಮಾರನೇ ದಿನ ಮತ್ತೆ ಮಕ್ಕಳು ಜಗಳ ಆಡಿದ್ರೆ ಇನ್ನೊಂದ್ಸಲಿ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಮಾರನೇ ದಿನ ಮತ್ತೆ ಒಂದಾಗ್ಬಿಟ್ಟು ಆಟ ಆಡ್ತಾ ಇರ್ತಾರಲ್ಲ, ಆ ರೀತಿಯಾದಂಥ ಸಂಬಂಧ ನೀವು ನಿಮ್ಮ ಒಳಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಆಮೇಲೆ ನಿಮ್ಮನ್ನ ಒಬ್ರನ್ನೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದ್ರಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಅದಕ್ಕೆ ತಕ್ಕಾದಂತ ಸ್ಟೆಪ್ಸ್‌ನ ನೀವು ನಿಮ್ಮ ಲೈಫ್‌ನಲ್ಲಿ ತಗೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಆಮೇಲೆ ನೀವು ನಿಮ್ಮ ಆ ಬಂಧನದ ಒಂದು ಸಂಬಂಧದಿಂದ ಇಷ್ಟುವರೆಗೂ ಏನು ಬೌಂಡ್ರೀಸ್ ಇದು ಕಟ್ಟುಪಾಡುಗಳು, ಅವರು ದೊಡ್ಡೋರು ಹಂಗೇಳ್ತಾರೆ, ಹಿಂಗೇಳ್ತಾರೆ, ಸಮಾಜದಲ್ಲಿ ಈ ತರ ಕಟ್ಟುಪಾಡುಗಳಿದೆ, ತುಂಬಾ ಹಳೆ ಸಂಪ್ರದಾಯಗಳು. ಅದನ್ನೆಲ್ಲ ಬೌಂಡ್ರೀಸ್‌ನ ಬಿಟ್ಟು ನೀವು ಹೊರಗ್ ಬರ್ತಾ ಇದ್ದೀರಾ ಅನ್ನೋದನ್ನ ತೋರಿಸಿದೆ. ಕೆಲವ್ರು ಹೊರಗ್ ಬಂದಿರ್ಬೋದು, ಕೆಲವ್ರು ಬರ್ತಾ ಇರ್ಬೋದು, ಕೆಲವ್ರು ಇನ್ನೂ ಹೊರಗ್ ಬರ್ಬೇಕಾದಂತ ಅವಶ್ಯಕತೆ ನಿಮ್ಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತದೆ. ನಾನು ಫಸ್ಟೇ ಹೇಳ್ದೆ. ನಿಮಗೆ ನಿಮ್ಮ ಸ್ಟೋರಿಗೆ ತಕ್ಕಂಗೆ ರೀಡಿಂಗ್‌ನ ತಗೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ನೀವು ಪ್ರೀತಿಸ್ತಾ ಇರೋ ಹುಡುಗ ಅಥವಾ ಹುಡುಗಿ ಆಗಿರಬಹುದು, ಅಥವಾ ಮದ್ವೆ ಆಗಿದ್ಮೇಲೆ ಗಂಡ ಹೆಂಡತಿ ಆಗಿರಬಹುದು, ಯಾರಾದ್ರೂ ಆಗಿರ್ಬೋದು. ಅವರಲ್ಲಿರುವಂಥ ರೆಡ್ ಫ್ಲಾಗ್ಸ್ ಅಂದ್ರೆ ಅವರಲ್ಲಿರುವಂಥ ತಪ್ಪಾದ ಕೆಟ್ಟ ಗುಣಗಳು. ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅಲ್ವಾ? ಯಾರು ಕೂಡ ಹಾಲಲ್ಲಿ ತೊಳ್ದಿರೋರಲ್ಲ. ನಮಗೆ ಒಳ್ಳೆ ಗುಣಗಳು ಹೇಗಿರುತ್ತೋ ಹಾಗೆ ನಮ್ಮಲ್ಲೇ ಕೆಟ್ಟ ಗುಣಗಳು ಕೂಡ ಇರತ್ತೆ. ಇವಾಗ ಹೆಣ್ಮಕ್ಳಿಗೆ ತಗೊಂಡ್ರೆ ಕೋಪ, ತುಂಬಾ ಲಾಟ್ಸ್ ಆಫ್ ಇರತ್ತೆ. ನಾನು ಅಷ್ಟೊಂದು ಉದಾಹರಣೆಗಳು ಕೊಡೋದು ನನಗೆ ಕರೆಕ್ಟ್ ಅಲ್ಲ. ನಿಮ್ಮ ಒಂದು ನೆಗೆಟಿವ್ ಕ್ವಾಲಿಟೀಸ್ ಏನಿದೆ ಅನ್ನುವಂಥದ್ದನ್ನ ನೋಡಿ. ಹಾಗೆ ನಿಮ್ಮ ಪರ್ಸನ್ ನಿಮ್ಮ ಲೈಫ್‌ನಲ್ಲಿ ಬಂದ್ರು ಅಂದಿದ ತಕ್ಷಣ ಅವರಲ್ಲಿರುವಂಥ ಕೆಟ್ಟ ಗುಣಗಳಾಗಿರಬಹುದು ಅಥವಾ ಕೆಟ್ಟ ಅಭ್ಯಾಸಗಳಾಗಿರಬಹುದು, ಅದನ್ನೆಲ್ಲ ಸೈಡ್‌ಗಿಟ್ಬಿಟ್ಟು ಹೋಗ್ಲಿ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಅದನ್ನ ಇಗ್ನೋರ್ ಮಾಡೋ ಹಂಗಿಲ್ಲ. ಯಾವಾಗ ನಮ್ಮ ನೆಗೆಟಿವ್ ಬಿಹೇವಿಯರ್‌ಗಳಾಗಿರಬಹುದು, ನೆಗೆಟಿವ್ ಹ್ಯಾಬಿಟ್‌ಗಳಾಗಿರಬಹುದು, ಅದನ್ನ ಪಾರ್ಟ್ನರ್ಸ್ ಯಾವಾಗ್ಲೂ ಒಬ್ರಿಗೊಬ್ರು ತಿಳಿಸಿ ಬದಲಾಯಿಸ್ಲಿಲ್ಲ ಅಂತಂದ್ಮೇಲೆ ದಾಂಪತ್ಯ ಆಗ್ಲಿ, ಪ್ರೀತಿ ಆಗ್ಲಿ, ಪ್ರೀತಿ ದಾಂಪತ್ಯಕ್ಕೆ ಬದಲಾಗೋದಾಗ್ಲಿ, ದಾಂಪತ್ಯ ಯಾವಾಗ್ಲೂ ಅನ್ಯೋನ್ಯವಾಗಿ ಬದುಕೋದಾಗ್ಲಿ, ಆ ರೀತಿಯಲ್ಲಿ ಹೇಗೆ ಬದಲಾಗಕ್ ಸಾಧ್ಯ? ಸೊ, ನೀವು ಇಲ್ಲಿ ಸಿಗ್ತಾ ಇರೋಂಥ ಈ ಗೈಡೆನ್ಸನ್ನೆಲ್ಲ ನೀವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ, ಫಸ್ಟ್ ಕಾರ್ಡು ಆದಷ್ಟು ಬೇಗ ನಿಮ್ಮ ಲೈಫ್ ಸರಿ ಹೋಗುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಲೈಫ್‌ನಲ್ಲಿ ಬರ್ತಾರೆ ಅಂತ ಹೇಳದ್ನಲ್ಲ, ಅದೆಲ್ಲ ಸರಿ ಹೋಗೋದಕ್ಕೆ ನಿಮ್ಮಲ್ಲಿರುವಂಥ ಈ ಕೊರತೆಗಳನ್ನ ನೀವು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಅದನ್ನ ಸರಿ ಮಾಡ್ಕೊಂಡಾಗ ಖಂಡಿತ ನೀವು ಹ್ಯಾಪಿ ಮೂಮೆಂಟಲ್ಲಿ ನೀವು ಬದುಕ್ತೀರಾ. ಲೈಫ್ ಲಾಂಗ್ ನೀವು ಲವ್ವಲ್ಲಿದ್ರು, ಮದುವೆ ಆಗಿದ್ರು, ಮದುವೆ ಆಗಿ 10, 15 ವರ್ಷ, 20, 30 ವರ್ಷ ಆಗಿದ್ರು ಸಹ, ಮದುವೆ ಆಗಿದ್ದ ಹೊಸ್ತ್ರಲ್ಲಿ ನೀವು ಹೇಗಿದ್ರಿ, ಅದೇ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಬದಲಾಗತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಇದರಲ್ಲಿ ಎಲ್ಲಾ ಕ್ಯಾಟಗರೀಸ್ ಆಫ್ ಮದ್ವೆ ಆಗಿರೋರ್ಗೆ, ಸಿಂಗಲ್ ಆಗಿರೋರ್ಗೆ, ಆಹ್, ಮದ್ವೆ ಆಗಿ ತುಂಬಾ ವರ್ಷ ಆಗಿರೋರ್ಗೆ ಎಲ್ಲಾರ್ಗೂ ಸೇರಿ ಬಂದಿದೆ ಇದು. ನಿಮ್ಮ ಸ್ಟೋರಿಗೆ ತಕ್ಕಂಗೆ ಮ್ಯಾಚ್ ಮಾಡ್ಕೊಳ್ಳಿ.
ಯಾವುದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರಲ್ಲಿರುವಂಥ ಕೆಟ್ಟ ವರ್ತನೆಗಳು ಏನ್ ನೀವು ನೋಡ್ತೀರಾ, ನಿಮ್ಮ ಪ್ರೀತಿಯಿಂದ ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಹುಡುಗ ಆಗ್ಲಿ, ಹುಡುಗಿ ಆಗ್ಲಿ, ನಿಮ್ಮ ಪ್ರೀತಿಯಿಂದಾನೇ ಅವರನ್ನ ಬದಲಾಯಿಸ್ಬೇಕು. ಯಾವತ್ತು ಕಪಲ್ಸ್ ಪ್ರೀತಿಯಿಂದಾನೇ ಒಬ್ರನ್ನೊಬ್ರು ಬದಲಾಯಿಸ್ಬೇಕು. ಇಲ್ಲ ಯಾಕೆಂದ್ರೆ ಇವತ್ತೆಲ್ಲರೂ ಇಂಡಿಪೆಂಡೆಂಟ್ ಇದೀವಿ. ಒಬ್ರ ಮೇಲೆ ಒಬ್ರು ಆಧಾರ ಪಟ್ಟು ಯಾರು ಬದುಕ್ತಾ ಇಲ್ಲ. ಇಂಡಿಪೆಂಡೆಂಟ್ ಆಗೋದು ಅಂದ್ರೆ ಸ್ವೇಚ್ಛವಾಗಿ ಬದುಕೋದು, ಬಿಟ್ಟು ಓಡೋಗ್ಬಿಡೋದು, ಬಿಟ್ಬಿಟ್ಟು ಹೋಗ್ಬಿಡೋದು ಅಂತಾನೋ ಆ ಥರದ್ದಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೊತೆಯಲ್ಲಿ ಬದುಕೋದೇ ದಾಂಪತ್ಯ. ಸೊ ಅದನ್ನ ನೀವ್ ಯಾವಾಗ ಅರ್ಥ ಮಾಡ್ಕೊಂಡ್ ಬದುಕ್ತೀರಾ, ನಿಮ್ಮ ಲೈಫ್ ಲಾಂಗ್ ನೀವು ನಿಮ್ಮ ಪಾರ್ಟ್ನರ್‌ನ ಜೊತೆಯಲ್ಲಿ ತುಂಬಾ ಸಂತೋಷವಾಗಿ ಬದುಕ್ತೀರಾ ಅನ್ನುವಂಥ ರೀಡಿಂಗ್ ಇವತ್ತು ಬಂದಿದೆ. ಈ ರೀತಿ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋದು ಹೇಗೆ ಅಂದ್ರೆ, ಅದು ಇನ್ನರ್ ವರ್ಕ್ ಮಾಡೋದ್ರಿಂದ ಮಾತ್ರನೇ. ಇನ್ನರ್ ವರ್ಕ್ ಕ್ಲಾಸ್ ಆದಷ್ಟು ಬೇಗ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾವಾಗ, ಫೀಸ್ ಎಷ್ಟು ಅಂತ ಕೇಳೋದಾದ್ರೆ, ಯಾರು ಬೇಕಾದ್ರೂ ಕೂಡ ಪೇ ಮಾಡಿ ಅಟೆಂಡ್ ಮಾಡುವಷ್ಟು ತೀರಾ ಅಂದ್ರೆ ತೀರಾ ಕಡಿಮೆ ರೇಟ್‌ನಲ್ಲೇ, ತುಂಬಾ ಕಡಿಮೆ ಬೆಲೆಯಲ್ಲಿ ನಾನು ನನ್ನ ಕ್ಲಾಸಸ್‌ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕ್ಲಾಸು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದ್ರ ಡೀಟೇಲ್ಸ್ ಏನು, ಅದೆಲ್ಲಾನು ಕೂಡ ನಾನು ಆದಷ್ಟು ಬೇಗ ನನ್ನ ಚಾನಲ್‌ಗಳಲ್ಲೇ ಹೇಳ್ತೀನಿ. ನನ್ನ ಚಾನಲ್‌ನ ಫಾಲೋ ಮಾಡಿ ನೀವು ಅದರಲ್ಲಿ ಆಮ್, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್‌ನ ಫಾಲೋ ಮಾಡೋದ್ರಿಂದ ನಿಮಗೆ ಅದರ ಎಲ್ಲ ಡೀಟೇಲ್ಸ್ ಅನ್ನೋದು ಸಿಗತ್ತೆ. ಇನ್ನರ್ ವರ್ಕ್ ಮಾಡೋದ್ರಿಂದ ಮಾತ್ರನೇ ಲೈಫು ಎಲ್ಲ ಒಂದು ಆಸ್ಪೆಕ್ಟ್ಸ್ ಅಲ್ಲೂನು ಚೆನ್ನಾಗಾಗೋದು. ಅದಕ್ಕೋಸ್ಕರ ಇನ್ನರ್ ವರ್ಕ್ ತುಂಬಾನೇ ಮುಖ್ಯ ಆಗತ್ತೆ. ಇಂಟ್ರೆಸ್ಟ್ ಇರೋರು ನನ್ನ ಕ್ಲಾಸಸ್‌ನ ಅಟೆಂಡ್ ಮಾಡಬಹುದು. ಅದು ಕೂಡ ತುಂಬಾ ಒಂದು ಟೀ ಕುಡಿಯೋಷ್ಟು ರೇಟು. ಪ್ರತಿದಿನ ಒಂದು ಟೀ ಕುಡಿಯೋಷ್ಟು ರೇಟ್, ಅಷ್ಟು ಅಷ್ಟಕ್ಕೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಕ್ಲಾಸಸ್‌ನ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಇಲ್ಲಿವರೆಗೂ ನೋಡಿದವ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯೂ ಆಲ್.